ಪಾರ್ಕಿಂಗ್ ಸಮಸ್ಯೆ ನಿವಾರಣೆಗೆ ಜಿಬಿಎ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಕಟ್ಟಡ ನಿರ್ಮಿಸಿದೆ. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಉದ್ಘಾಟನೆಗೂ ಮುನ್ನವೇ ರಿಪೇರಿ ಭಾಗ್ಯ ಸಿಕ್ಕಿದೆ. ಜಗಮಗಿಸ್ತಿರೋ ಬಹುಮಹಡಿ ಪಾರ್ಕಿಂಗ್ ಲಾಟ್ ಕಟ್ಟಡ ಲೋಕಾರ್ಪಣೆಗೆ ಸಜ್ಜಾಗ್ತಿದೆ. ಆದರೆ ಅಧಿಕಾರಿಗಳ ಎಡವಟ್ಟಿನಿಂದ ಕಾರು ಚಾಲಕರು ಇಲ್ಲಿ ಪರದಾಡುವಂತಾಗಿದೆ. ಹೀಗಾಗಿ ಉದ್ಘಾಟನೆಗೂ ಮುನ್ನವೇ ಕಟ್ಟಡವನ್ನ ರಿಪೇರಿ ಮಾಡ್ತಿದ್ದಾರೆ. ಮಲ್ಟಿ ಲೆವೆಲ್ ಪಾರ್ಕಿಂಗ್ ಲಾಟ್ ಅವೈಜ್ಞಾನಿಕ ಕಾಮಗಾರಿ. ಉದ್ಘಾಟನೆಗೂ ಮುನ್ನವೇ ಜಿಬಿಎಯಿಂದ ಕಟ್ಟಡಕ್ಕೆ ರಿಪೇರಿ. ಜಿಬಿಎ ಅಧಿಕಾರಿಗಳು ಯಾವ ಕೆಲಸವನ್ನು ನೆಟ್ಟಗೆ ಮಾಡೋದಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಬಸವನಗುಡಿಯ ಗಾಂಧಿ ಬಜಾರ್ನಲ್ಲಿ 25 ಕೋಟಿ ವೆಚ್ಚದಲ್ಲಿ ನಿರ್ಮಿಸಿರೋ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಲಾಟ್ ಇದು. ಇದಿನ್ನೂ ಉದ್ಘಾಟನೆಯಾಗಿಲ್ಲ. ಆಗ್ಲೇ ಅಲ್ಲಲ್ಲಿ ಕಿತ್ತು ಹಾಕಿ ಮರು ಕಾಮಗಾರಿ ಮಾಡ್ತಿದ್ದಾರೆ. ಯಾಕಂದ್ರೆ ಕಾರುಗಳು ತೆರಳಲು ಹೊರ ಹೋಗಲು ಮಾಡಿರೋ ದಾರಿ ಸರಿಯಿಲ್ಲ. ಇದರಿಂದಾಗಿ ಕಾರುಗಳು ಡ್ಯಾಮೇಜ್ ಆಗ್ತಿವೆ. ಕಾರುಗಳು ಮೇಲ್ಗಡೆ ಹತ್ತೋದಕ್ಕೆ ಸಾಧ್ಯ ಇಲ್ಲ, ಹತ್ತಿದ್ರೆ ಇಳಿಯೋದಕ್ಕಾಗೋದಿಲ್ಲ. ಅಂದ್ರೆ ಅಷ್ಟು ಕಡಿದಾಗಿದೆ, ಚಿಕ್ಕದಾಗಿ ಮಾಡಿದ್ದಾರೆ. ಎಲ್ಲವೂ ಈಗ ಆಲ್ರೆಡಿ ಇಳಿದಿರ್ತಕ್ಕಂಥ ವಾಹನಗಳಿಗೆ ಆಲ್ರೆಡಿ ಡ್ಯಾಮೇಜ್ ಆಗಿದೆ. ಮುಂದ್ಗಡೆ ಬಂಪರ್ಗಳು ಡ್ಯಾಮೇಜ್ ಆಗಿದೆ, ಹಿಂದ್ಗಡೆ ಬಂಪರ್ಗಳು ಡ್ಯಾಮೇಜ್ ಆಗಿದೆ. ಒಂದು ವಾಹನ ಇಳಿತಾ ಇದೆ ಅಂದ್ರೆ ಹಿಂದೆ ಇರತಕ್ಕಂಥ ವಾಹನ ಮೇಲ್ಗಡೆನೆ ಅಂದ್ರೆ ಪಾರ್ಕಿಂಗ್ ಲಾಟ್ ಎಲ್ಲಿದೆ ಅಲ್ಲೇ ಇರಬೇಕೆ ಹೊರತು ಅದು ಹಿಂದ್ಗಡೆ ಬಂತು ಅಂದ್ರೆ ವಾಹನ ಹಿಂದೆ ಮುಂದೆ ತಗೊಳ್ಳೋ ಟೈಮಲ್ಲಿ ಆ ವಾಹನಕ್ಕೂ ಆಕ್ಸಿಡೆಂಟ್ ಆಗುವಂತ, ಅಪಘಾತವಾಗುವಂತ ಎಲ್ಲ ಡ್ಯಾಮೇಜ್ ಆಗುವಂತ ಎಲ್ಲ ಸಾಧ್ಯತೆಗಳಿವೆ. 4 ಹಂತದಲ್ಲಿ ಕಾರು ಬೈಕ್ ಪಾರ್ಕಿಂಗ್ಗೆ ವ್ಯವಸ್ಥೆ ಮಾಡಲಾಗಿದೆ. ಖಾಸಗಿ ಕಂಪನಿಗೆ ಟೆಂಡರ್ ನೀಡಲಾಗಿದೆ. ಅವೈಜ್ಞಾನಿಕ ಕಾಮಗಾರಿಯಿಂದ ವಾಹನಗಳು ಡ್ಯಾಮೇಜ್ ಆಗ್ತಿವೆ ಅಂತ ಕಾರು ಮಾಲೀಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಾಡಬೇಕಾದ್ರೆ ಅದೇ ಒಂದು ಸ್ವಲ್ಪ ಮುಂಚೆನೇ ಯೋಚನೆ ಮಾಡಿ ಕರೆಕ್ಟಾಗಿ ಮಾಡಿದಿದ್ರೆ ವೈಜ್ಞಾನಿಕವಾಗಿ ಮೆಷರ್ಮೆಂಟ್ ತೊಗೊಂಡು ಎಲ್ಲ ಥರದ ಕಾರ್ಗಳಿಗೂ ಅನುಕೂಲ ಆಗೋ ಥರ ಮಾಡಿದಿದ್ರೆ ಒಳ್ಳೇದಾಗಿರೋದು. ಈ ಥರ ಮತ್ತೆ ಕೆಲಸ ಮಾಡೋದು ತಪ್ಪಿಸಬಹುದಿತ್ತು ಅನಿಸ್ತಾ ಇದೆ ನನಗೆ. ಕಾರ್ ಪಾರ್ಕಿಂಗ್ ಮಾಡಿರೋದೇ ಕಾರ್ಗಳಿಗೋಸ್ಕರ ಅಂತಾನೆ. ಅದೆಲ್ಲ ಸೈಜ್ ಕಾರ್ಗಳಿಗೂ ಅನುಕೂಲ ಆಗೋ ಥರ ಮಾಡಬೇಕು. ಬರೀ ಚಿಕ್ಕ ಕಾರ್ ಅಂತ ಮಾತ್ರ ಅಲ್ಲ. ಬಟ್ ಅದೇ ಜನರ ತೆರಿಗೆ ಹಣದಿಂದ ಕಟ್ಟಿರೋ ಕಟ್ಟಡ ಇದು. ಆದರೆ ಜಿಬಿಎ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಜನರ ಹಣ ಪೋಲಾಗ್ತಿದೆ. ನಿರ್ಲಕ್ಷ್ಯ ಎಸಗಿದವರ ವಿರುದ್ಧ ಕ್ರಮ ಆಗಬೇಕಿದೆ. ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.